ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲ, ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್. ಅವು ಎಕ್ಸ್ಟೆಂಡೆಡ್ ಸೆಕ್ಯೂರಿಟಿ ಆಫೀಸ್ಗಳವು ಇವತ್ತಿಗೂ ಹಂಗೆ ಇದೆ. ನಿಜವಾದ ಅತ್ಯಾಚಾರಿ ಕೊಲೆಗಡಕರನ್ನ ರಕ್ಷಣೆ ಮಾಡುವಂತಹ ಷಡ್ಯಂತ್ರ ಹೌದಲ್ಲ ಇದು? ನನ್ನ ಇಮೇಲ್ ID ಇರಬಹುದು, ವಾಟ್ಸಪ್ ಸಂಪೂರ್ಣವಾಗಿ ನೋಡಿದ್ದಾರೆ. ಒಂದೇ ಒಂದು ಶಬ್ದ, ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ. ₹1 ಕೂಡ ಫಾರಿನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾದ್ರಿ ಮೌಲ್ವಿ ಒಂದೇ ₹1 ಕೂಡ ಹಾಕಿಲ್ಲ ಸ್ವಾಮಿ. ಜಸ್ಟಿಸ್ ಫಾರ್ 2 ವರ್ಷದ ಹಿಂದೆ ಅಂದರೆ ಸೆಪ್ಟೆಂಬರ್ 4ನೇ ತಾರೀಕಿಗೆ ಬೆಳ್ತಂಗಡಿ ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನೇತೃತ್ವದಲ್ಲಿ ಸೌಜನ್ಯ ಹೋರಾಟ ಸಭೆ ಮಾಡಬೇಕಾದ್ರೆ ಅದು ನನ್ನ ಮೊದಲನೆಯ ಸಾರ್ವಜನಿಕ ಹೋರಾಟದ ನನ್ನ ಎಂಟ್ರಿ. ಅದು ಅವತ್ತಿನ ದಿನ ನಾನು ಮಾತು ಪ್ರಾರಂಭ ಮಾಡಿದ್ದೆ ಮಹಾತ್ಮ ಗಾಂಧೀಜಿಯವರಿಂದ. ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಒಂದು ವೇಳೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು, ಆದರೆ ಮಹಾತ್ಮ ಗಾಂಧೀಜಿಯವರಿಗೆ ಅಥವಾ ಸುಭಾಷ್ ಚಂದ್ರ ಬೋಸರಿಗೆ ನೀವು ಬ್ರಿಟಿಷರ ಹೆಸರು ತಗೊಳ್ಳಾರ್ದೇನೆ ಸ್ವಾತಂತ್ರ್ಯದ ಹೋರಾಟ ಮಾಡಿ ಅಂತ ಏನಾಗುತ್ತೆ ಅಲ್ವಾ? ಆ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಯಾಕಂತ ಹೇಳಿದರೆ ಇಲ್ಲಿ ಹೋರಾಟ ನಡೆದಿರುವುದು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಅಲ್ಲ. ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು, ಧರ್ಮಾಧಿಕಾರಿಗಳು ತಮ್ಮನ್ನು ತಾವು ನಡೆದಾಡುವ ಮಂಜುನಾಥ ಅಂತ ಕರ್ಕೊಳ್ಳುವಂಥವ್ರ ವಿರುದ್ಧ ಅವರ ಹೆಸರನ್ನೇ ಉಪಯೋಗ ಮಾಡದೇನೆ ಹೋರಾಟ ಮಾಡ್ರಿ ಅಂದ್ರೆ ಹೇಗೆ ಸಾಧ್ಯ ಅನ್ನೋದನ್ನು ಕೇಳಿದ್ದೆ ನಾನು. ಈ ಪ್ರಶ್ನೆ ಇವತ್ತು ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇದು ನಾವು ನೆರೆದಿರೋದು ಫ್ರೀಡಂ ಪಾರ್ಕ್ ಅಲ್ಲಿ, ಹೌದು ತಾನೆ? ಸ್ವತಂತ್ರ ಉದ್ಯಾನವನ. ಈಗ ಏನು ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೋರಾಟ ಮಾಡುವುದೇ ಷಡ್ಯಂತ್ರ. ಈ ನಕಲಿ ದೇವ ಮಾನವನ ವಿರುದ್ಧ ಹೋರಾಟ ಮಾಡಿದರೆ ಅದು ಷಡ್ಯಂತ್ರ. ಒಂದು ವೇಳೆ ಇದೇ ಕಾನ್ಸೆಪ್ಟ್, ಇದೇ ನ್ಯಾರೇಷನ್ ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ಇದ್ರೆ ಏನಾಗ್ತಿತ್ತು? ಈ ಸ್ವಾತಂತ್ರ್ಯ ಉದ್ಯಾನವನನ್ನ ಷಡ್ಯಂತ್ರ ಉದ್ಯಾನವನ ಅಂತ ಹೆಸರಿಡ್ತಾ ಇದ್ರು, ಹೌದಲ್ಲ? ಫ್ರೀಡಂ ಪಾರ್ಕ್ ಅಂತ ಇರ್ತಿರ್ಲಿಲ್ಲ, ಷಡ್ಯಂತ್ರದ ಪಾರ್ಕ್ ಅಂತ ಹೇಳ್ತಾ ಇದ್ರು. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹೋರಾಟ ಮಾಡಿದ್ರೆ ಷಡ್ಯಂತ್ರ. ಯಾರ ವಿರುದ್ಧ ಷಡ್ಯಂತ್ರ? ದೇವಸ್ಥಾನದ ವಿರುದ್ಧ ಅಂತೆ. ಹೋರಾಟ ಮಾಡ್ತಾ ಇರೋರು ಎಲ್ಲರೂ ಕೂಡ ಅನೇಕರು ದೇವಸ್ಥಾನದ ಭಕ್ತರೇ. ಅಮಾಯಕವಾಗಿ ಸತ್ತು ಹೋದಂತವರು, ಅತ್ಯಾಚಾರಕ್ಕೊಳಗಾದವರು ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೇ. ಅಲ್ಲಿ ನೇತ್ರಾವತಿಯಲ್ಲಿ ತೇಲದಂತ ಹೆಣಗಳ ಈ ಬಂದವರು ಯಾರವರು? ಭಕ್ತಾದಿಗಳು, ಹಿಂದೂ ಭಕ್ತಾದಿಗಳವರು. ಅವರು ನ್ಯಾಯಕ್ಕೋಸ್ಕರ ನಾವು ಆಗ್ರಹ ಮಾಡಿದ್ರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ ಹೇಳ್ತಾರೆ. ಷಡ್ಯಂತ್ರ. ಷಡ್ಯಂತ್ರ ಯಾವುದು? ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನಕ್ಕೆ ರೋಷ, ಆವೇಶ, ಹಂಬಲ ಇದೆ. ಎಲ್ರಿಗೂ ಕೂಡ ಗೊತ್ತಿರಲಿ, ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ. ಸೌಜನ್ಯ ಪ್ರಕರಣದ ದೂರುದಾರರು, ಕಂಪ್ಲೇನೆಂಟ್ ಅಂತ ಇರ್ತಾರೆ. ಸೌಜನ್ಯ ಅಂದ್ರೆ ಇಟ್ ಇಸ್ ಅ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್. ಯಾವಾಗ ಒಂದು ಮಗಳು ಬಾಲೆ ಅತ್ಯಾಚಾರ ಆಗುತ್ತೆ ಅಥವಾ ಕೊಲೆ ಆಗುತ್ತೆ, ಅವಾಗ ತಾಯಿ ದೂರುದಾರಳಾಗ್ತಾಳೆ. ಮದರ್ ಶುಡ್ ಬಿಕಮ್ ಕಂಪ್ಲೇನೆಂಟ್. ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸೌಜನ್ಯಳ ತಾಯಿಯಿಂದ ದೂರು ಪಡೆದೇ ಇಲ್ಲ. ಇದು ಎಲ್ರಿಗೂ ಗೊತ್ತಿರಲಿ. ಯಾವುದು ಷಡ್ಯಂತ್ರ? ದೂರು ಕೊಟ್ಟವ್ರು ಯಾರು? ತಂದೆನೂ ಅಲ್ಲ. ಪ್ರಾರಂಭದಲ್ಲಿ ಸೌಜನ್ಯಳ ಅಂಕಲ್ ಜಗದೀಶ್ ಗೌಡ್ರ ಕಡೆ ಅಂತ ತಗೋತಾರೆ. ಆಮೇಲೆ ಅವರ ತಂದೆ ಚಂದಪ್ಪ ಗೌಡ್ರ ಕಡೆ ಅಂತ ತಗೊಳ್ತಾರೆ. ಅದಕ್ಕೂ ಒಂದು ಕಾರಣ ಇದೆ ನೀಲಕ್ಕ. ಯಾಕೆ ಅವ್ರ ಕಡೆ ಇದ್ರೆ ಕಂಪ್ಲೇಂಟ್ ತಗೋತಾರೆ ಅಂತ ಹೇಳಿದ್ರೆ, ಸೌಜನ್ಯಳ ತಂದೆ ಕ್ಲಾಸ್ 3 ಕಾಂಟ್ರಾಕ್ಟ್ ಇರ್ತಾರೆ. ಕೃಷಿ ಜೊತೆಗೆ ಅವ್ರು ಕ್ಲಾಸ್ 3 ಕಾಂಟ್ರಾಕ್ಟ್ ಕೂಡ ಮಾಡ್ತಾರೆ. ಸಣ್ಣ ಪುಟ್ಟ ಏನಾದ್ರು ಒಳಚರಂಡಿ ಅದು ಇದು ಅಂತ ಹೇಳಿದ್ರೆ
ಅವರು ಕ್ಲಾಸ್ 3 ಕಾಂಟ್ರಾಕ್ಟ್ ಇರ್ತಾರೆ. ಅವರ ಮಾವರು ಕೂಡ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅವರನ್ನೇ ಯಾಕೆ ತಗೊಳ್ತಾರೆ ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಈ ನಕಲಿ ದೇವಮಾನವನ ಅನುಮತಿ ಇಲ್ಲದೆ ಯಾರಿಗೂ ಒಂದು ಕಾಂಟ್ರಾಕ್ಟ್ ಸಿಗಲ್ಲ. ನಾಳೆ ಇವನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋ ಆಸೆ ಹಚ್ಚಿ ಅಥವಾ ನಿನಗೆ ಕೊಡಲ್ಲ ಅಂತ ಹೇಳಿ ಹೇಳಿಕೆ ಉಲ್ಟಾ ಪಲ್ಟಾ ಮಾಡಬೇಕು ಅಂತ ಹೇಳಿ ತಾಯಿಯನ್ನ ಬದಿಗೆ ಇಟ್ಟು ತಂದೆಯಿಂದ ಮತ್ತು ಅಂಕಲ್ನಿಂದ ಮಾವನಿಂದ ದೂರನ್ನು ದಾಖಲೆ ಮಾಡ್ಕೊಳ್ತಾರೆ. ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ. ಹೌದಲ್ಲ ಇದು? ದೂರ ಯಾರ ಕಡೆ ಅಂದ್ರೆ ತಾಯಿ ನೋಡಿ, ದೆಹಲಿ ನಿರ್ಭಯ ಪ್ರಕರಣ ತಗೊಳ್ಳಿ. ಹೂ ಇಸ್ ದ ಕಂಪ್ಲೇನೆಂಟ್? ಆಶಾ ಸಿಂಗ್. ತಾಯಿ ಆಶಾ ಸಿಂಗ್ ಅವರು ದೂರುದಾರರು. ಯಾಕಂತ ಹೇಳಿದ್ರೆ ಒಂದು ಪ್ರಿನ್ಸಿಪಲ್ ಇದೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ. ತಾಯಿ ಯಾವತ್ತಿಗೂ ಕಾಂಪ್ರಮೈಸ್ ಆಗೋದಿಲ್ಲ. ತಂದೆ ಆಗಬಹುದು, ತಾಯಿ ಯಾವತ್ತಿಗೂ ತನ್ನ ಮಕ್ಕಳ ನ್ಯಾಯದ ಬಗ್ಗೆ ಅವಳು ಕಾಂಪ್ರಮೈಸ್ ಆಗೋದಿಲ್ಲ. ಹೀಗಾಗಿ ಯಾವುದೇ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಇದ್ರೆ ತಾಯಿ ಕಡೆ ಅಂತಾನೆ ಕಂಪ್ಲೇಂಟ್ ತಗೋತಾರೆ. ನಾವು ನೌಕರಿಯಲ್ಲಿ ಬರಿಬೇಕಾದ್ರೂ ಕೂಡ ಸರ್ವಿಸ್ ತಗೋಬೇಕಾದ್ರೆ ಬಾಂಡ್ ಇನ್ಶೂರೆನ್ಸ್ ಕೊಡಬೇಕಾದ್ರೆ ಯಾರ ಹೆಸರು ಹಾಕ್ತೀವಿ? ಫಸ್ಟ್ ನಾಮಿನಿ ಯಾರು? ತಾಯಿ. ತಾಯಿಗೆ ಆ ಒಂದು ಸಂಬಂಧ, ಒಂದು ಕಳಕಳಿ ಇರ್ತದೆ ಮಕ್ಕಳ ಬಗ್ಗೆ. ಇಲ್ಲಿ ತಾಯಿಯನ್ನ ಸಂಪೂರ್ಣವಾಗಿ ದೂರಿಡ್ತಾರೆ. ಬರೀ ಕಂಪ್ಲೇನೆಂಟ್ ಇಷ್ಟೇ ಅಲ್ಲ, ಒಂದು ಸಾಕ್ಷಿ ಕೂಡ ಮಾಡಲ್ಲ ತಾಯಿ ಕುಸುಮಾವತಿನ. ಅದು ಷಡ್ಯಂತ್ರ. ಸಂತೋಷ್ ರಾವ್ ಹಿಡಿದುಕೊಟ್ಟವ್ರು ಯಾರು? ಪೊಲೀಸರು ಹಿಡಿಲಿಲ್ಲ, ಅರೆಸ್ಟ್ ಮಾಡಲಿಲ್ಲ, ಅಥವಾ ಘಟನೆಯನ್ನು ನೋಡಿದವ್ರು ಯಾರೋ ನೋಡಿ ಹೇಳಿ ಇನ್ಫಾರ್ಮೇಶನ್ ಅಲ್ಲ. ಅದೇ ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತಹ ಮಲ್ಲಿಕ್ ಜೈನ್ ಹಿಡ್ಕೊಂಡು ಬರ್ತಾರೆ. ಪೊಲೀಸರು ಹಿಡದೇ ಇಲ್ಲ ಸಂತೋಷ್ ರಾವ್ನ, ಅರೆಸ್ಟೇ ಮಾಡಲಿಲ್ಲ. ಬಾಹುಬಲಿ ಬೆಟ್ಟದಿಂದ ಅದು ಯಾವಾಗ? ಸೌಜನ್ಯ ಮಿಸ್ ಆಗಿ 2 ದಿನ ನಂತರ 11ನೇ ತಾರೀಕಿಗೆ ಅದೇ ಧರ್ಮಸ್ಥಳದಿಂದ ಅವ್ರು ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಬೆಟ್ಟದಿಂದ. ಅಂದ್ರೆ ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ರೆ 2 ದಿನ ಅಲ್ಲೇ ಕುಂದಿರ್ತಾನೆ ಅವನು, ನಾನು ಹಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಓಡ್ ಹೋಗ್ತಾ ಇರ್ಲಿಲ್ವಾ? ಅದು ಷಡ್ಯಂತ್ರ. ಹೌದಾ ಅಲ್ವಾ? ಅತ್ಯಾಚಾರಿಗಳನ್ನ ಕೊಲೆಗಡಕನ್ನ ಮುಚ್ಚಿ ಹಾಕೋ ಷಡ್ಯಂತ್ರ. ಹೌದಾ ಅಲ್ವಾ? ಅದು ನೆಕ್ಸ್ಟ್ ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಿದೆ. ಅಲ್ಲಿ ಡೆಡ್ ಬಾಡಿ ಬಿದ್ದಾಗ FSL ಅವರು ಬರೋದಿಲ್ಲ, ಬರ್ಬೇಕು ಅಲ್ಲ, ಕಳ್ತನ ಆದ್ರೆ ಬರ್ತಾರೆ. ಮೊನ್ನೆ ಸಮೀರನ ವಿಡಿಯೋ ಕಂಪ್ಯೂಟರ್ ಸೀಸ್ ಮಾಡೋದಕ್ಕೆ 4 ಜನ FSL ಅವರು ಬಂದಿದ್ದಾರೆ ಸಮೀರನ ಮನೆಗೆ. ಅವನು ವಿಡಿಯೋ ಮಾಡಿದ ಅಂತೇಳಿ ಅವನ ಕಂಪ್ಯೂಟರ್ ಲ್ಯಾಪ್ಟಾಪ್ ಸೀಸ್ ಮಾಡೋದಕ್ಕೆ 4 ಜನ FSL ಅವರು ಬಂದಿದ್ದಾರೆ. ಸೌಜನ್ಯ ಡೆಡ್ ಬಾಡಿ ಬಿದ್ದಿದೆ, ಯಾವ FSL ಅವರು ಕೂಡ ಬರಲಿಲ್ಲ. ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳೇ ಇಲ್ಲ. ಡಾಗ್ ಸ್ಕ್ವಾಡ್ ಬಂದಿತ್ತು, ಅಲ್ಲಿಂದಲೇ ಓಡಿಸ್ಬಿಟ್ಟಿರ್ತಾರೆ ಡಾಗ್ ಸ್ಕ್ವಾಡ್ನ. ಡೆಡ್ ಬಾಡಿ ಹತ್ತಿರಕ್ಕೆ ಸುಳಿಯಕ್ಕೆ ಬಿಡಲಿಲ್ಲ. ಷಡ್ಯಂತ್ರ ಯಾರು ಮಾಡ್ತಾ ಇರೋದು? ಇದು ಷಡ್ಯಂತ್ರ ಅಲ್ವಾ? ನಿಜವಾದ ಅತ್ಯಾಚಾರಿ ಕೊಲೆಗಡಕರನ್ನ ರಕ್ಷಣೆ ಮಾಡುವಂತಹ ಷಡ್ಯಂತ್ರ. ಹೌದಲ್ಲ ಇದು? ಸೌಜನ್ಯ ಪ್ರಕರಣದಲ್ಲಿ 3 ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್. 3 ಜನ ಅಂದ್ರೆ ಚಾರ್ಜ್ ಶೀಟೆಡ್ ಅಂತ ಹೇಳಿದ್ರೆ ಅವ್ರನ್ನ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ. ಒಂದು ರವಿ ಪೂಜಾರಿ ನೇರವಾಗಿ ನೋಡಿರ್ತಾನೆ ಅವನು. ಆ ನಂತರ ಮತ್ತೊಬ್ಬ ಗೋಪಾಲಕೃಷ್ಣ ಅಂತ ಸ್ಲೋ ಪಾಯ್ಸನ್ ಹಾಕೊಳ್ತಾರೆ. ಹರೀಶ್ ಮಣಿವಾಳ ಆಕ್ಸಿಡೆಂಟ್, ಆಗಲೇ ನೀಲಕ್ಕ ಹೇಳಿದಲ್ಲ, ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ಅವನು. 3 ಜನ. ಹರೀಶ್ ಮಣಿವಾಳನ ಪ್ರಕರಣ ನೀವು ಕೇಳಿಬಿಟ್ರೆ, ಧರ್ಮಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿ ಅವನ ಆಕ್ಸಿಡೆಂಟ್ ಆಗುತ್ತೆ. ಹಿಂದಿನ ಒಂದು ಕೆಂಪು ಕಲರ್ ಕಾರ್ ಬಂದು ಡಿಕ್ಕಿ ಹೊಡಿತದೆ. ಹಿಟ್ ಅಂಡ್ ರನ್. ದೂರ ಯಾರು ಕೊಡಬೇಕು? ಇಲ್ಲಿ ಪೊಲೀಸರು ಇದ್ದಾರೆ, ನಮ್ಮ ಸ್ನೇಹಿತರು. ಈ ಮಾತನ್ನ 2 ವರ್ಷದಿಂದ ಕೇಳ್ತಾ ಇದ್ದೇನೆ, ಒಬ್ಬರಾದ್ರೂ ಉತ್ತರ ಕೊಡಿ ಅಂತ ಹೇಳಿ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಹರೀಶ್ ಮಣಿವಾಳ ಹೆಂಡತಿ 1 ವರ್ಷದ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದ ಬೈಕಲ್ಲಿ. ಆ ಪ್ರಕರಣದಲ್ಲಿ ದೂರು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ MLC ಇಶ್ಯೂ ಮಾಡಿ ಹಾಸ್ಪಿಟಲ್ ಅಲ್ಲಿ ತಗೋಬೇಕು. ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರು ಇದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಧರ್ಮಸ್ಥಳದ ಲಾಜಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಗೌಡ ಬರ್ತಾನೆ ಬೆಳ್ತಂಡಿಗೆ. ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ, ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಬಂದು ದೂರು ಕೊಡ್ತಾನೆ. ಏನು ಅಂತ? ಹರೀಶ್ ಮಣಿವಾಳ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ, ಬಿದ್ದ ಅಂತ ಕೊಡ್ತಾನೆ. ಅದೇ ಕಂಪ್ಲೇಂಟ್ ಅನ್ನೇ ತಗೋತಾರೆ.
ನಾನು ಪೊಲೀಸರಿಗೆ ಕೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ, ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ. ಫ್ರೀಡಮ್ ಪಾರ್ಕ್ ಇದೆ, ಮೇಕರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದರೆ ನಾನು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ತೀರೇನಪ್ಪ? ಹೇಳಿ, ಕಾನೂನು ಇದೆಯಾ? ಈ ದೇಶದ ಕಾನೂನು ಇದೆಯಾ? ಹಂಗೆ ಇಲ್ಲ. ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲ ಕಾನೂನುಗಳು ಚೇಂಜ್. ಯಾಕಂತ ಹೇಳಿದ್ರೆ ಆ ಹರ್ಷೇಂದ್ರ ಹೇಳಿದಂತಹ ಮಾತನ್ನೇ ಬರ್ಕೊಳ್ಳೋದವರು. ಪದೇ ಪದೇ ನಾನು ಹೇಳೋದು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲ, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲ. ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಅವು, ಎಕ್ಸ್ಟೆಂಡೆಡ್ ಸೆಕ್ಯೂರಿಟಿ ಆಫೀಸ್ಗಳವು ಇವತ್ತಿಗೂ ಹಂಗೆ ಇದೆ. ಷಡ್ಯಂತ್ರ ಅಲ್ವಾ? ಆನೆ ಮಾವುತನ ಕೇಸು ಬಹಳ ಚಂದ ಯೋಚಿಸಿದ್ರು ನಮ್ಮ ಬಾಲನ್ ಸರ್. ಆನೆ ಮಾವುತನ ಕೇಸ್ನಲ್ಲಿ ದೂರು ಕೊಟ್ಟವ್ರು ಯಾರು? ಆನೆ ಮಾವುತನ ಕೇಸ್ನಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನೋ ಆರೋಪ ಇದೆ, ಅವನೇ ದೂರು ಕೊಟ್ಟಿದ್ದು. ಈಗ ಗಣೇಶ್ ಬರ್ತಾನೆ, ಬೇಕಾದ್ರೆ ಗಣೇಶನ ಕಡೆ ಅಂತ ಕೇಳ್ಕೊಳ್ಳಿ ನೀವು. ಅವನ ತಂದೆ ಹೆಣ ಗುಡಿಸಲಲ್ಲಿ ಬಿದ್ದಿದೆ, ಹೆಂಡತಿ ಸುಂದರಿ ಇದ್ದಾಳೆ, ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ, ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ. ಆವಾಗ ನೀನು ಯಾಕೆ ಬರೋದು? ಬೇಡ, ಇದೆಲ್ಲ ನಿನಗೆ ಯಾಕೆ ಬೇಕು, ನಾವಿದ್ದೇವೆ ನೋಡೋಕ್ಕೆ ಅಂತೇಳಿ ಹೆದರಿಸಿ ಕಳಿಸ್ತಾರೆ. ರಾಜೇಂದ್ರ ರೈ ಎನ್ನುವೊಬ್ಬನು ಈ ನಕಲಿ ದೇವಮಾನವನ ಅತ್ಯಾಪ್ತ ಲೆಫ್ಟಿನೆಂಟ್, ಅವನ ಕಡೆ ಈ ಥರ ದೂರು ತಗೊಳ್ತಾರೆ. ಏನು ಅಂತ? ಯಾರೋ ಒಬ್ರು ಬಂದ್ರು, ಕೊಲೆ ಮಾಡಿದ್ರು, ಆ ನಂತರ ಇನ್ನೊಂದು ಹೇಳ್ತಾರೆ ಅವರು, ಮನೆಯಲ್ಲಿರುವ ಆಭರಣ ದುಡ್ಡು ಕಳ್ಳತನ ಆಗಿದೆ ಅಂತ. ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ಕೇಳೋದು ಎಲ್ರಿಗೂ, ನನ್ನ ಮನೆ ಕಳ್ಳತನ ಆದರೆ ನನಗೆ ಗೊತ್ತಿರ್ತದೆ ಏನು ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ, ನನಗೆ ಗೊತ್ತಿರ್ತದೆ, ಪಕ್ಕದ ಮನೆಯವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಮರ್ಡರ್ ಫಾರ್ ಗೇನ್ 392 ಸೆಕ್ಷನ್ ಹಾಕ್ಸೋದಕ್ಕೆ ರಾಜೇಂದ್ರ ರೈ ಏನು ಅಲ್ರಿ, ಅವನು ದೂರುದಾರ, ಅವನಿಗೆ ಮನೆಗೂ ಸಂಬಂಧ ಇಲ್ಲ, ಜಾಗಕ್ಕೂ ಸಂಬಂಧ ಇಲ್ಲ, ಏನೂ ಇಲ್ಲ. ಅವನ ಕಡೆ ದೂರು ತಗೊಳ್ತಾರೆ. ಅವ್ನು ಹೇಳ್ತಾನೆ ಆಭರಣಗಳು ಕಳ್ಳತನ. ಇವನಿಗೆ ಹೆಂಗ್ ಗೊತ್ತಾಯ್ತು? ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಅವನಿಗೆ ಹೆಂಗ್ ಗೊತ್ತು? ತಗೊಂಡ್ರು 302, 392 ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು. 3 ಜನ ಮಕ್ಕಳು ಹೋಗಿದ್ದಾರೆ, ಗಣೇಶ, ಅಶೋಕ, ಭಾರತಿ, ಮತ್ತೆ ತಾಯಿ ಸುಂದರಿ ಹೋಗಿದ್ದಾರೆ. ನನ್ನ ಗಂಡ ಸತ್ತಿದ್ದಾನೆ ಅಂದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ಇದು ಅತ್ಯಾಚಾರಿಗಳನ್ನ, ಕೊಲೆಗಡಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದೋ ಅಲ್ಲೋ? ಯಮುನಾ, ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ, ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಬಿಟ್ಟಿದ್ದೀವಿ. ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ಸಸ್ಪೆಕ್ಟೆಡ್ ರೇಪ್ ಅಂತ. ವೆಜನಲ್ ಸ್ವಾಬ್ ಕಲೆಕ್ಟ್ ಮಾಡ್ಕೋತಾರೆ, FS ಅಲ್ಲಿ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು. FS ಅಲ್ಲಿ ತರ ರಿಪೋರ್ಟ್ ತರಿಸ್ಕೋಬೇಕೋ ಬೇಡ, DNA ಕಲೆಕ್ಟ್ ಮಾಡ್ಕೋಬೇಕೋ ಬೇಡ, ಏನು ಇಲ್ಲ. ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ್ ರಾವ್ನು ಫಿಟ್ ಮಾಡಿರ್ತಾರೆ. ಇದು ಗೊತ್ತಿರಲಿ ನಿಮಗೆ. ಸೌಜನ್ಯ ಪ್ರಕರಣಕ್ಕಿಂತ 18-19 ದಿನ ಮುಂಚೆ ಆಗಿದ್ದು ನಾರಾಯಣ ಮಾವುತನ ಕೊಲೆ. ಸೌಜನ್ಯ ಪ್ರಕರಣದಲ್ಲಿ PSI ಯೋಗೇಶ್ ಬರೀತಾರೆ, ಹಿಂದಿನ ದಿನಾನೇ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ PSI ಯೋಗೇಶ್ ಬರೀತಾರೆ, ಕೇಸ್ ಡೈರಿಯಲ್ಲಿ ಬರೀತಾರೆ. ಆದರೆ 18-19 ದಿನದ ಹಿಂದೆ ಆದಂತಹ ಆನೆ ಮಾವುತ ಕೇಸ್ನಲ್ಲಿ ಕೂಡ ಅದೇ PSI ಬರೀತಾರೆ, ಸಂತೋಷ್ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ, ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ PSI ಬರೀತಾರೆ. ರೀ ಏನಿದೆ? ಸೇಮ್ ಒಬ್ಬೇ ತನಿಖಾಧಿಕಾರಿ. ಇದು ಷಡ್ಯಂತ್ರ ಅಲ್ವಾ? ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ, ಆಮೇಲೆ ಸಂತೋಷ್ ರಾವ್ನ ಡ್ರಾಪ್ ಮಾಡ್ತಾರೆ. ಹಕ್ಕಿ ಪಿಕ್ಕಿ, ಪಾಪ ಹಕ್ಕಿ ಪಿಕ್ಕಿ ಅವರೊಬ್ರು ಆದಿವಾಸಿ ಜನಾಂಗ, ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಇವರಿಗೊಂದು ಚಟ ಆಗ್ಬಿಟ್ಟಿದೆ. ವೇದವಲ್ಲಿ ಪ್ರಕರಣದಲ್ಲಿ ಅವರ ಸಹೋದರಿ ಬಂದಿದ್ದಾರೆ. ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ, ವೇದವಲ್ಲಿ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಮಾಡಿದ್ರು? ಅವರು ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವರು ಬಹುಶಃ ವೀರಭದ್ರ ಅವರು ಹೇಳಬಹುದು. ಆಮೇಲೆ ಆ ತನ್ನ ಹೆಂಡತಿ ಸತ್ತಿದಾಳೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣ ಸ್ಕೂಟ್ರಲ್ಲಿ ಬರ್ತಾರೆ ಅವರು. ಸ್ಕೂಟ್ರಲ್ಲಿ ಬಂದು ಗಾಬರಿ ಸ್ಕೂಟರ್ ಹೋಗಿ ನೋಡ್ತಾರೆ, ಅಳಕ್ ಶುರು ಮಾಡ್ತಾರೆ. ಇವಳು ಸಾಯಕ್ಕೆ ಸಾಧ್ಯ ಇಲ್ಲ, ಸಾಯೋದು ಇತ್ತಂತ ಹೇಳಿದ್ರೆ ಇಷ್ಟೇ ಮನೆಯಲ್ಲಿದೆ, ಎಷ್ಟೋ ಟ್ಯಾಬ್ಲೆಟ್ಗಳಿದ್ದು ತಗೊಂಡು ಸಾಯಬಹುದಾಗಿತ್ತಲ್ಲ. ಆ ಪ್ರಕರಣದಲ್ಲಿ ಹೋರಾಟ ಭುಗಿಲ್ ಹೇಳ್ತದೆ, ಆರೋಪಿ ಮಾಡಿದ್ದೆ ಅದೇ ಬಿಡ್ಡಪ್ಪ, ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವ್ರನ್ನ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿದೆ
ಇದೇ ನಕಲಿ ದೇವ ಮಾನವನ ಕುಟುಂಬ, ಅವರ ತಮ್ಮ, ಅವರೇ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಿದೆ. ಆದರೂ ಸಿಕ್ಕಿದ್ಯಾರು? ಡಾಕ್ಟರ್ ಹರಳೆ. 2 ವರ್ಷ ಜೈಲಿನಲ್ಲಿ ಇರ್ತಾರೆ ಪಾಪ, 2 ವರ್ಷ ಜೈಲಿನಲ್ಲಿ ಇರ್ತಾರೆ. ಪದ್ಮಲತಾ ಪ್ರಕರಣದಲ್ಲಿ ಅವರ ಅಕ್ಕ ಬಂದಿದ್ದಾರೆ. ವಸಂತ್ ಕುಲಾಲ್ ಅಂತ ಒಬ್ಬ ಹುಡುಗ, ಲಕ್ಷ್ಮಣ್ ಗೌಡ್ರಿಗೆ ಗೊತ್ತಿದ್ದಾರೆ, ಲಕ್ಷ್ಮಣ್ ಗೌಡ್ರು ಬಂದಿದ್ದಾರೆ ಇಲ್ಲಿ. ಲಕ್ಷ್ಮಣ್ ಗೌಡರು ಹೋರಾಟ ಶುರು ಮಾಡ್ತಾರೆ. 4 ದಿನ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಆ ವಸಂತ್ ಕುಲಾಲನ್ನು ಚೆನ್ನಾಗಿ ಬಡಿತಾರೆ. ಒಕ್ಕೋ 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 ಅಂತ ಹೇಳಿ. ಆ ಹುಡುಗ ಪಾಪ ಒಪ್ಕೊಳ್ಳಲ್ಲ. ಪುಣ್ಯ ಅವಾಗ ಲಕ್ಷ್ಮಣ್ ಗೌಡರು, ಬಿ ಎಂ ಭಟ್ರು ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದ್ದಕ್ಕೆ ಆ ಹುಡುಗರು ಬಿಟ್ಟು ಕಳಿಸ್ತಾರೆ. ವಸಂತ್ ಕುಲಾಲ್ ಅಯ್ಯಪ್ಪ ಸ್ವಾಮಿಯ ಭಕ್ತ ಅವನು. ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಶೇವಿಂಗ್ ಮಾಡ್ಕೊಳ್ಳೋಕೆ ಹೋಗಿರ್ತಾರೆ. ಅವಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಕೊಂದವರು ಯಾರು ನೀವು ಕೇಳ್ತಾ ಇದ್ದೀರಲ್ಲ, ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಪೊಲೀಸರಿಗೆ ಗೊತ್ತಿದೆ ಕೊಂದವರು ಯಾರು ಅಂತ ನಿಖರವಾಗಿ ಗೊತ್ತಿದೆ. ಹಿಂಗಾಗಿ ಅವ್ರು ಹಿಡಿತಾ ಇಲ್ಲ. ಇದು ಗೊತ್ತಿರಬೇಕು. ಕೊಂದವರು ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ, ಪೊಲೀಸರಿಗೂ ಗೊತ್ತಿದೆ. ಹಿಂಗಾಗಿ ಯಾರು ಹಿಡಿತಾ ಇಲ್ಲ ಅವ್ರನ್ನ. ಇದು ಆಗಿರೋ ಸಮಸ್ಯೆ. ಎಲ್ಲಾ ಪ್ರಕರಣದಲ್ಲಿ ನೋಡಿ, ಯಾರನ್ನೋ ಒಬ್ಬರನ್ನ ಹಿಡಿದ್ಬಿಡ್ತಾರೆ. ಹೋರಾಟ ಮಾಡಿದ್ರೆ ಷಡ್ಯಂತ್ರ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದರು. ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ. ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ. ಈಗ ಗಡಿಪಾರು, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರ್ಬೋದು, ಹೋರಾಟದಿಂದ ಗಡಿಪಾರು ಮಾಡೋಕ್ಕಾಗತ್ತಾ? ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನ ವ್ಯಾಪಿಸಿದೆ, ದೇಶವನ್ನು ವ್ಯಾಪಿಸಿದೆ. ಹೇಳ್ತಾರೆ ಮಹೇಶ್ ಶೆಟ್ಟಿ ಎಲ್ಲಿ? ನಾನು ಹೇಳ್ತೇನೆ, ಮಹೇಶ್ ಶೆಟ್ರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿದ್ದಾರೆ. ಹೃದಯದಿಂದ ಗಡಿಪಾರು ಮಾಡೋಕ್ಕಾಗೋದಿಲ್ಲ. ಇದು ಗೊತ್ತಿರಲಿ. ಇದು ಷಡ್ಯಂತ್ರ. ಬರೀ ಏನು ಮಾತಾಡಿದ್ರು ಷಡ್ಯಂತ್ರ. SIT ತನಿಖೆ ಬಗ್ಗೆ ಹೇಳ್ತಾ ಇದ್ರು. ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣವ್ರ ಹೆಂಡತಿ ಜೊತೆಗೆ ಹಣದ ವಹಿವಾಟು, ಆನಂತರ ಕೋಟ್ಯಾಂತರ ರೂಪಾಯಿ ಈ ಫಾರಿನ್ ಫಂಡ್ ಅಂತೆ ಪಾದ್ರಿಗಳಿಗೆ ಕಳಿಸಿದ್ರಂತೆ, ಮುಲ್ಲಾಗಳಿಗೆ ಕಳಿಸಿದ್ರಂತೆ, ಮೌಲ್ವಿಗಳಿಗೆ ಕಳಿಸಿದ್ರಂತೆ. SIT ಮುಂದೆ ನಾನು ಏನಾದರೂ ಹೇಳ್ಬೋದು ಸರ್, ಒಂದು ವೇಳೆ ಕೋಟಿಗಟ್ಟಲೆ ದುಡ್ಡು ತಗೊಂಡ್ರೆ ನನ್ನ ಹೆಂಡತಿ ಮುಂದೆ ನಾನು ಸುಳ್ಳು ಹೇಳೋಕ್ಕಾಗತ್ತಾ? ನನ್ನ ಹೆಂಡತಿ SITಗಿಂತಲೂ ಕೂಡ ಬಹಳ ಸ್ಟ್ರಾಂಗು. ಮೊನ್ನೆ ಚೆಕ್ ಮಾಡಿದ್ವಿ ನಾವು. 2 ವರ್ಷದಿಂದ ನನ್ನ ಹೆಂಡತಿ ಗೂಗಲ್ ಪೇಯಿಂದ ಹಾಕಿರೋದು 5,500 ರೂಪಾಯಿ. 5,500 ರೂಪಾಯಿ. ಬೇಕಾದ್ರೆ ನಿಮಗೆ ಗೂಗಲ್ ಪೇ ಇದ್ರೂ ತೋರಿಸ್ತೀನಿ. ನನ್ನ ಕಡೆ ದುಡ್ಡಿಲ್ಲ ಅಥವಾ ನನ್ನ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿದೆ ನನ್ನ ಹೆಂಡತಿಗೆ. ಅವಳು ವ್ಯವಹಾರ ಬಿಟ್ಟಿದ್ದಾಳೆ 1 ಕೋಟಿ ರೂಪಾಯಿ. ನನಗೆ ಗೊತ್ತಿಲ್ಲ, ಹೆಂಡತಿ ಮುಂದೆ ಸುಳ್ಳು ಹೇಳಕ್ಕಾಗ್ತದಲ್ರಿ? ಆ ನಂತರ ಗಿರೀಶ್ ಮಟ್ಟಣ್ಣವ್ರ ಹೆಂಡತಿ 5,500 ರೂಪಾಯಿ ಹಾಕಿಲ್ಲೋ ಅಂತ ಕಂಡು ಹಿಡಿಯೋದಕ್ಕೆ 4 ಜನ IPS ಅಧಿಕಾರಿಗಳು, 3 ಜನ DYSPಗಳು, 10 ಜನ ಇನ್ಸ್ಪೆಕ್ಟರ್, 10 ಜನ DYSPಗಳು ಬೇಕಾ? ಹೈ ಕ್ಯಾಲಿಬರ್ ಇರುವಂತಹ IPS ಅಧಿಕಾರಿಗಳಿದ್ದಾರೆ. ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡಿ. ಸುಖ ಸುಮ್ಮನೆ ಹಿಂದೂ ಮುಸ್ಲಿಂ ಏನದು ಪಾದ್ರಿಗಳ ದುಡ್ಡು ಕಳಿಸಿದ್ರಂತೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತಿನವರೆಗೆ ಒಬ್ಬ ಪಾದ್ರಿ, ಒಬ್ಬ ಮೌಲ್ವಿ ನೀವು ದೇವಸ್ಥಾನದ ವಿರುದ್ಧ ಹೋರಾಟ ಮಾಡಿ ಅಂತೇಳಿ ಒಂದೇ ಒಂದು ಮಾತು ಹೇಳಿಲ್ಲ. ನಾಟ್ ಅ ಸಿಂಗಲ್ ವರ್ಡ್. ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 10 ದಿನ ಎಂಕ್ವೈರಿ ಆಗಿದೆ ನಮ್ದು SITಯಲ್ಲಿ. ನಂದು 10 ವರ್ಷದ ಎಲ್ಲಾ ಟ್ರಾನ್ಸಾಕ್ಷನ್ ತಗೊಂಡಿದ್ದಾರೆ. ನಂದು ಇಮೇಲ್ ID ಇರಬಹುದು, ವಾಟ್ಸಪ್ ಸಂಪೂರ್ಣವಾಗಿ ನೋಡಿದ್ದಾರೆ. ಒಂದೇ ಒಂದು ಶಬ್ದ, ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ. 1 ರೂಪಾಯಿ ಕೂಡ ಫಾರಿನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾದ್ರಿ ಮೌಲ್ವಿ ಒಂದೇ 1 ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ. ಷಡ್ಯಂತ್ರ ಅಂತ ಹೇಳ್ತೀರಾ? ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯಿಂದ ಮಾನ್ಯ ಗೃಹ ಸಚಿವರಿಗೆ, ತಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ಗೌರವ ಇದೆ. ತಾವು ಹೇಳಿದ್ರಲ್ಲ, ಷಡ್ಯಂತ್ರವನ್ನು ನಾವು ಬಯಲು ಮಾಡ್ತೇವೆ ಇದ್ರೆ ದಯವಿಟ್ಟು ಸರ್ಕಾರ ಹೇಳಿ ಅದನ್ನ ಒಂದ್ಸಾರಿ ಸರ್ಕಾರ ಹೇಳಿ. SIT ಆಧಾರದ ಮೇಲೆ ಸರ್ಕಾರ ಹೇಳಬೇಕು. ನಾವೇನಾದ್ರೂ ದುಡ್ಡು ತಗೊಂಡಿದೀವ ಇಲ್ಲ, ಷಡ್ಯಂತ್ರ ಇದೆಯಾ ಇಲ್ಲ, ಮೊದಲು ಅದನ್ನು ಕ್ಲಿಯರ್ ಮಾಡಿ. ಷಡ್ಯಂತ್ರ ಅನ್ನೋದು ಈಗಿಂದಲ್ಲ, ಈಗಿನ ಶಸ್ತ್ರ ಅಲ್ಲ ಅವ್ರದ್ದು. ವೇದವಲ್ಲಿ ಪ್ರಕರಣದಿಂದ ಅದೇ ಪದ್ಮಲತಾ ಹೋರಾಟ ಆಯಿತು. ಇದು ಷಡ್ಯಂತ್ರ, ಕಮ್ಯುನಿಸ್ಟರು ಷಡ್ಯಂತ್ರ.
ನಾವು ಮೀಟರ್ ಬಡ್ಡಿ ದಂಧೆ ಹೋರಾಟ ಮಾಡಬೇಕಾದ್ರೆ ಜನವಾದಿ ಮಹಿಳಾ ಸಂಘಟನೆಯವರು ಎಲ್ಲೇ ಇದಕ್ಕೆ ಬಂದಿದ್ರು, ಮಂಡ್ಯ ಮಳವಳ್ಳಿಗೆ. ಅಲ್ಲಿ ಹೋದ್ರೆ ನಾವು ಷಡ್ಯಂತ್ರ, ದಯವಿಟ್ಟು ಷಡ್ಯಂತ್ರ ಅನ್ನೋದನ್ನ ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು. ತನಿಖೆಯ ಆಧಾರದ ಮೇಲೆ ಷಡ್ಯಂತ್ರ. ಆನಂತರ ಸುಸೈಡ್ ಪಾಯಿಂಟ್ ಅಂತೆ, ಮೋಕ್ಷ ಸಿಗೋದಕ್ಕೆ ಜನ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ, ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ. ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಹೇಳಿ. ಸತ್ತಂತವ್ರು ಎಷ್ಟು ವರ್ಷ ಗೊತ್ತಾ? ರಿಪೋರ್ಟ್ ನಾವು ತೋರಿಸಿದೀವಿ. ಹೂತು ಹಾಕಿದಂತಹ ನೋಟ್ ಇದೆ, ಅದರಲ್ಲಿ ಏನಂತ ಬರೆದಿದ್ದಾರೆ? 10 ವರ್ಷದ ಬಾಲಕಿ, 15 ವರ್ಷದ ಬಾಲಕಿ, 4 ವರ್ಷದ ಮಗು, 10 ವರ್ಷದ ಬಾಲಕಿ, 15 ವರ್ಷದ ಬಾಲಕಿಗೆ ಜೀವನ ಏನು ಅಂತಾನೆ ಗೊತ್ತಾಗಿರೋದಿಲ್ಲ. ಅಂತವರು ಮೋಕ್ಷ ಸಿಗಬೇಕಂತ ಹೇಳಿ ಧರ್ಮಸ್ಥಳದಲ್ಲಿ ಸತ್ರು ಅಂತೆ. ಇದನ್ನು ನಾವು ನಂಬಬೇಕಂತೆ. ನಂಬಿದ್ದಾರೆ ಟಿವಿ ಚಾನಲ್ ಅವರು, ಕೆಲವೊಂದಿಷ್ಟು ಟಿವಿ ಚಾನಲ್ ಅವರು ನಂಬ್ಕೊಂಡು ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ. ಟಿವಿ ಚಾನಲ್ ಚಿನ್ನಯ್ಯನ ಹೆಂಡತಿ ಬಗ್ಗೆ ತೋರಿಸ್ತಾ ಇದ್ದಾರೆ. ಚಿನ್ನಯ್ಯನ ಹೆಂಡತಿ ನನಗೇನು ಹೇಳಿದಾಳೆ ಹೇಳ್ತಾರೆ ಕೇಳಿ. ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಏನು ಹೇಳಿದಾಳೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಂಡತಿಗೆ ಏನು ಹೇಳಿದಾಳೆ ಅದನ್ನು ಸ್ವಲ್ಪ ಕೇಳಿ ಟಿವಿ ಚಾನಲ್. ಈ ಚಿನ್ನಯ್ಯ ಅವನು ವಿಡಿಯೋ ಬಂದಾಗ ದಾಡಿ ಇದ್ದಿದ್ದಿಲ್ಲ, ಹೌದು ಅಲ್ವಾ? ಹಳೆ ವಿಡಿಯೋದಲ್ಲಿ ದಾಡಿ ಇಲ್ಲ, ಈಗ ದಾಡಿ ಇದೆ ಅಲ್ವಾ? ನಾನು ಎಷ್ಟು ಸರಿ ಹೇಳ್ತಾ ಇದ್ದೆ ಅವನಿಗೆ, ಹೋಗೋ ದಾಡಿ ಮಾಡಿಸ್ಕೊಂಡು ಬಾ ಅಂತ ಹೇಳಿ. ಅವ್ನು ಹೇಳ್ತಿದ್ದೆ, ಇಲ್ಲ ಸರ್ ನನ್ನ ಹೆಂಡತಿ ಹೇಳಿದಾಳೆ, ನಾನು ವ್ರತ ಹಿಡಿದಿದ್ದೀನಿ, ನನ್ನ ಹೆಂಡತಿ ಹೇಳಿದಾಳೆ, ನಾವು ಹೂತಿಟ್ಟ ಶವಗಳನ್ನು ನಾವು ಎಲ್ಲ ಹೊರಗಡೆ ತಂದ ಮೇಲೇನೆ ನಾನು ದಾಡಿ ಮಾಡ್ಕೋಬೇಕು ಅಂತ ಚಿನ್ನಯ್ಯ ಸ್ವತಃ ನಮಗೆ ಹೇಳಿದ್ದಾನೆ. ಅವನ ಹೆಂಡತಿ ನಮಗೆ ಹೇಳಿದಾಳೆ. ಅವನು ಏನು ಉಲ್ಟಾ ಹೊಡೆದಲ್ಲ, ಅದಕ್ಕಿಂತ ಒಂದು 4-5 ದಿನ ಮುಂಚೆ ನನಗೆ ಅವರ ಹೆಂಡತಿ ಹೇಳಿದಾಳೆ, ಸರ್ SITಗೆ ಅವ್ರು ಕೊಡಬೇಡ್ರಿ, ಹ್ಯಾಂಡ್ ಓವರ್ ಮಾಡಬೇಡಿ. ಯಾಕಮ್ಮ ಏನಾಯ್ತು? ಇಲ್ಲ ಸರ್ ಅವನಿಗೆಲ್ಲ ಗೊತ್ತಿದೆ. ಏನು ಗೊತ್ತಿದೆ ಕೇಳಿ, ಇದೇ ಥರ ಕೇಳಿದ್ದಾನೆ. ಇಲ್ಲ ನನ್ನ ಗಂಡನ ಕಡೆ ಹತ್ರ ಎಲ್ಲ ಮಾಡಿಸಿದ್ದಾರೆ ಸರ್, ಅವರು ವಾಪಸ್ ಬರಲ್ಲ. ಇದೇ ಮಾತು ಅವನ ರಕ್ತ ಸಂಬಂಧಿಯು ಕೂಡ ನಮಗೂ ಹೇಳಿದಾಳೆ. ಸಂಬಂಧಪಟ್ಟಂತ ಸಂಸ್ಥೆಗೂ ಕೂಡ, ಹಿರಿಯ ಪೊಲೀಸ್ ಅಧಿಕಾರಿಯ ಮುಂದೆನೂ ಕೂಡ ಹೇಳಿದಾಳೆ. ಅವನ ರಕ್ತ ಸಹೋದರಿ, ರಕ್ತ ಸಂಬಂಧಿನೇ ಹೇಳಿದಾಳೆ. ಚಿನ್ನಯ್ಯನಿಗೆ ಎಲ್ಲ ಗೊತ್ತಿದೆ, ಅವನ ಕಡೆಯಿಂದ ಎಲ್ಲವನ್ನೂ ಮಾಡಿಸಿದ್ದಾರೆ. ಇದೇ ಮಾತು ರೆಕಾರ್ಡ್ ಆಗಿದೆ, ಒಂದು ತನಿಖಾ ಸಂಸ್ಥೆಯಲ್ಲಿ ರೆಕಾರ್ಡ್ ಆಗಿದೆ. ಟಿವಿ ಚಾನಲ್ ಅವರು 1 ತಿಂಗಳ ಹಿಂದೆ ಚಿನ್ನಯ್ಯನ ಹೆಂಡತಿ ಹೇಳ್ತಾಳೆ, ಗಿರೀಶ್ ಮಟ್ಟಣ್ಣ ಅವರು ಯಾರು ಗೊತ್ತಿಲ್ಲ ಅಂತ. ಅದೇ ಚಾನಲ್ ಅವರು ಮತ್ತೆ ಹೋಗಿ ಮೈಕ್ ಹಿಡ್ಕೊಂಡು ಕುಂದಿರ್ತಾರೆ ನಮ್ಮ ಮುಂದೆ. ಷಡ್ಯಂತ್ರ ಮಾಡಿದ್ರು, ಷಡ್ಯಂತ್ರ ಅನ್ನೋದು ಇವ್ರ ಸಿನಿಮಾ ಹೆಸರು, ಇವ್ರು ತೆಗೆದಂಥ ಸಿನಿಮಾ ಹೆಸರು. ಆ ಸಿನಿಮಾ ಹೆಸರನ್ನೇ ಹೇಳ್ತಾ ಇದ್ದಾರೆ. ಮಾತಾಡ್ಕೊಳ್ಳಿ, ನೀವೇನಾದರೂ ಮಾತಾಡ್ಕೊಳ್ಳಿ, ಎಷ್ಟಾದರೂ ಅವಮಾನ ಮಾಡಿ, ನಾವು ಏನು ಮಾತಾಡಲ್ಲ, ನಾವು ಸುಮ್ಮನೆ ಸಹಿಸ್ಕೊತೀವಿ. ಯಾಕಂತ ಹೇಳಿದ್ರೆ ಅವರು ಸಹಿಸ್ಕೊಂಡಿರಲ್ಲ ಅವಮಾನವನ್ನ. ಅವರು ಸಹಿಸ್ಕೊಂಡ ಅವಮಾನ, ನೋವು ಮುಂದೆ ನೀವು ನಮಗೆ ಬೈತಾ ಇರೋದು ಏನೂ ಅಲ್ಲ. ಈ ಟಿವಿ ಚಾನಲ್ ನ್ಯಾಯ ಸಿಗ್ಬೇಕಾಗಿರೋದು ಅವರಿಗೆ, ಗಿರೀಶ್ ಮಟ್ಟಣ್ಣ ಅವರಿಗಲ್ಲ. ನಾನು ಬರೀ ಮಾತಾಡ್ತಾ ಇದ್ದೀನಿ ಇಷ್ಟೇ, ನಾನೇನು ದೊಡ್ಡ ಏನಲ್ಲ. ಆದರೆ ಅವರಿಗೆ ಅವರಂತ 100 ಜನ ತಿಳ್ಕೊಂಡಿದ್ದಾರೆ. ಬುರುಡೆ ಹೇಳ್ತಾರಲ್ಲ, ಬುರುಡೆನೇ ಸಿಗ್ಲಿಲ್ಲ ಅಂತ. ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ ಇದ್ರ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನು ನಡೆದಿದೆ ಅಂತ ಹೇಳಿ. ಸಿದ್ದನಗೌಡರು ಹೇಳಿದ್ರಾಗ ಬುರುಡೆಗಳು ಸಿಕ್ಕಂತ ಸ್ಥಿತಿ ಹೆಂಗಿತ್ತಂತ ಹೇಳಿದ್ರೆ, ಒಂದೇ ಜಾಗದಲ್ಲಿ ಕ್ರಿಕೆಟ್ ಬಾಲ್ಗಳನ್ನ, ಕ್ರಿಕೆಟ್ ಬಾಕ್ಸ್ ಇರ್ತದಲ್ಲ ಸರ್, ಬಾಕ್ಸಲ್ಲಿ ಹೇಗೆ ಒಂದ್ರ ಪಕ್ಕ ಹಂಗೆ ಸಿಕ್ಕಿದೆ ಬುರುಡೆ. ಅದರಲ್ಲಿ ಚಿಕ್ಕ ಮಗುದು ಬುರುಡೆ ಇದೆ. ಸೊ ಏನ್ ನಡೀತಾ ಇದೆ ಅಲ್ಲಿ? ಒಂದ್ರ ಪಕ್ಕ ಒಂದು ಬುರುಡೆ ಇದೆ ಅಂದ್ರೆ ಓನ್ಲಿ ಸ್ಕಲ್ ಭಾಗ ಬೇರೆ ಬೇರೆ ಕಡೆ ಬಿದ್ದಿದೆ, ಚೆಲ್ಲಾಪಿಲ್ಲಿ ಆಗಿದೆ. ಅಂದ್ರೆ ಅದೇನೋ ಯಾರೋ ತಂದ ಬರೀ ಸುಮ್ಮನೆ ಸತ್ತಿದ್ದಲ್ಲ, ಬರೀ 1-1.5 ಅಡಿ ಅಗಿತಾ ಇದ್ದ ಅವನು. 15 ಮಾನ್ಸೂನ್ ಇದ್ರ ಕೊಚ್ಕೊಂಡು ಹೋಗಿದೆ. ಹೀಗಾಗಿ ಅಲ್ಲೇ ಕಾಣ್ತಾ ಇದೆ. ಒಂದ್ರ ಪಕ್ಕ ಒಂದು ಬುರುಡೆ ಹೇಗೆ ಸ್ವಾಮಿ ಬಂತು? ವಾಮಾಚಾರ ಏನಾದರೂ ನಡೀತಾ ಇರ್ಬೋದಾ? ಹ್ಯೂಮನ್ ಆರ್ಗನ್ ಲಾಸ್ಟ್. ಈಗ ನಮ್ಮ ಜೊತೆಗೆ ಬಸವಣ್ಣಪ್ಪ ಒಬ್ಬ ಹಿರಿಯ ವ್ಯಕ್ತಿ ಬಿಜಾಪುರದಿಂದ ನಮ್ಮ ಲಕ್ಷ್ಮಿ ಅಕ್ಕ ಅಂತ ಬಂದಿದ್ದಾರೆ. ಮೀಟರ್ ಬಡ್ಡಿ ದಂಧೆ ಅಂತ ನನ್ನೊಂದು. ಬೆಳಗಾವಿ ಗೋಕಾಕ್ನಿಂದ ಬಸವಣ್ಣಪ್ಪ ಅನ್ನೋರು 70+ ಅವ್ರ ದಾಖಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ.
ಅವ್ರ ದಾಖಲೆ ಇದೆ. ಏನಂತ ಹೇಳಿದ್ರೆ 2008ರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಭಾದಿಂದ ಕಾಣೆ ಆಗ್ತಾರೆ, ಮಿಸ್ಸಿಂಗ್ ಆಗ್ತಾರೆ ಅವರು. ಮೊನ್ನೆ ಏನದು ಅಸ್ಥಿಪಂಜರ ಸಿಕ್ಕಂತಹ ವ್ಯಕ್ತಿನೂ ಕೂಡ ಆಸ್ಪತ್ರೆಗೆ ಹೋಗಿದ್ರು, ವಯಸ್ಸಾದಂಥವ್ರು. ಇಲ್ಲಿ ಈ ಏನು ಬಸವಣ್ಣಪ್ಪ ಅಂತ ಇದಾರಲ್ಲ, ಅವ್ರ ಮೊಮ್ಮಗ ಬಂದಿದ್ದಾರೆ, ಇಲ್ಲಿ ಆಸ್ಪತ್ರೆಯಿಂದನೇ ಕಾಣೆ ಆಗ್ತಾರೆ. ಅಂದ್ರೆ ಅನೇಕ ಜನರು ಧರ್ಮಸ್ಥಳ ಅವ್ರು ಹೇಳ್ತಾರೆ, ಆಸ್ಪತ್ರೆಗೆ ಅವ್ರ ಮಕ್ಕಳು ಹೋಗ್ತಾರೆ, ಎಲ್ಲಿ ನಮ್ಮಪ್ಪ ಅಂತ ಹೇಳಿ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು ಅಂತ ಆಸ್ಪತ್ರೆಯವ್ರು ಹೇಳ್ತಾರೆ. ಅವರು ಕಾಣೆಯಾಗಿ 1 ವರ್ಷದೊಳಗಡೆ ಆ ಬಸವಣ್ಣಪ್ಪನ 2 ಎಕರೆ ಆಸ್ತಿ, ಬಂಗಾರ ಎಲ್ಲ ಧರ್ಮಸ್ಥಳ ಸಂಘದವರು, ಮೀಟರ್ ಬಡ್ಡಿ ಸಂಘದವ್ರ ಹೆಸರಿಗೆ ಆಗಿಬಿಟ್ಟಿರ್ತದೆ. ಅವರು ಕಾಣೆಯಾಗಿದ್ದು ಧರ್ಮಸ್ಥಳದಲ್ಲಿ. ಅಂದ್ರೆ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಲಿಂಕ್ ಇದೆ ಇಲ್ಲಿ. ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ. ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂತ ಸಂಶಯ ಅನೇಕ ವರ್ಷಗಳಿಂದ ಇತ್ತು. ಅದರ ಜಾಡನ್ನ ಈಗ SIT ಅವರು ಹಿಡಿದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅನೇಕ ರೀತಿಯ ಅಪರಾಧಗಳಾಗ್ತಾ ಇದೆ, ಅದೆಲ್ಲರ ಒಂದು ತನಿಖೆ ಆಗಬೇಕು. ನವೀನ್ ಅವ್ರಿಗೆ ಕೊನೆಯದಾಗಿ ಮತ್ತು ಈ ವೇದಿಕೆಯನ್ನು ನನಗೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಾನು BJP ಯುವ ಮೋರ್ಚಾ ಅಧ್ಯಕ್ಷ ಆದಂಥವನು. ನನ್ನಂಥವನಿಗೆ ಈ ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ. ನೀಲಕ್ಕನ್ನ ನಾನು ಸ್ಟೇಷನ್ ಗುಲ್ಬರ್ಗ ಸ್ಟೇಷನ್ ಬಜಾರ್ PSI ಆದಾಗ ಅವಾಗಿದ್ರೆ ಅವ್ರು ಬಂದೋಬಸ್ತ್ ಮಾಡಿದ್ದೀನಿ. ನೀಲಾಕೆ ಬರ್ತಾರೆ ಅಂದರೆ ಬೆಳಗ್ಗೆ ರೆಡಿ ಆಗ್ತಿದ್ವಿ ಮಿನಿ ವಿಧಾನಸೌಧ ಎದುರುಗಡೆ ಹೋಗಿದ್ದ. ಅವಾಗಿದ್ದ ಅವ್ರ ಮಾತು ಕೇಳ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಪಂಥ ಭೇದ ಬೇಡ ಇಲ್ಲಿ. ಯಾಕಂತ ಹೇಳಿದ್ರೆ ನಿಮ್ಮ ವಿಶಾಲ ಹೃದಯ. ಮೊದಲೇ ದಿನ ನಾನು ಸೆಪ್ಟೆಂಬರ್ ಹೇಳಿದೆ, ಐ ಆಮ್ ನಾಟ್ ರೈಟಿಸ್ಟ್, ಐ ಆಮ್ ನಾಟ್ ಲೆಫ್ಟಿಸ್ಟ್, ಬಟ್ ಐ ಆಮ್ ಅಗೇನ್ಸ್ಟ್ ರೇಪಿಸ್ಟ್. ಅರ್ನೆಸ್ಟೋ ಚೆಗವೆರಾ ಕೂಡ ಇದೇ ಮಾತು ಹೇಳಿದ್ರು. ವಿಶ್ವಸಂಸ್ಥೆಯಿಂದ ಹೊರಗಡೆ ಬಂದಾಗ TV ಚಾನಲ್ ಅವರು ಕೇಳಿದ್ರು, ಆರ್ ಯು ರೈಟಿಸ್ಟ್ ಆರ್ ಲೆಫ್ಟಿಸ್ಟ್ ಅಂತ. ಚೆಗವೆರಾ ಒಂದೇ ಮಾತು ಹೇಳಿದ್ರು, ಐ ಆಮ್ ನೀದರ್ ಅ ರೈಟಿಸ್ಟ್ ನಾರ್ ಅ ಲೆಫ್ಟಿಸ್ಟ್, ಐ ಆಮ್ ಅ ರಿಯಾಲಿಸ್ಟ್. ಅದೇ ಮಾತನ್ನ ಇಲ್ಲಿ ಹೇಳ್ತಾ SITಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಬೇಕು. ಮತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ದಯವಿಟ್ಟು ತಾವು ಹೋಗಿ ಹೇಳಿ, ಒಂದು ವೇಳೆ ಈ ನಕಲಿ ದೇವಮಾನವ ಜೈಲಿಗೆ ಹೋದ್ರೆ ಇಡೀ ರಾಜ್ಯ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡ್ತದೆ. BJP 20 ಅಲ್ಲ, ಬರೀ 10 ಸೀಟಿಗೂ ಕೂಡ ಲಿಮಿಟ್ ಆಗುತ್ತೆ. ಆ ಮಾತು ಸಿದ್ದರಾಮಯ್ಯನವರಿಗೆ ಒಂದು ಸಾರಿ ತಾವೆಲ್ಲರೂ ಕೂಡ ಯಾರು ಪ್ರಗತಿಪರರಿದ್ದೀರಿ ದಯವಿಟ್ಟು ಒಂದು ಮಾತು ಹೇಳಿ. ಇದರಿಂದ ಅನೇಕ ಜನ ಸಂತ್ರಸ್ತರು, ಲಕ್ಷಾಂತರ ಜನ ಸಂತ್ರಸ್ತರು ನಿಮ್ಮ ಜೊತೆಗಿರ್ತಾರೆ. ಈ ಸಂದರ್ಭದಲ್ಲಿ ಬಂದಂತಹ ಬೇರೆ ಬೇರೆ ಜಿಲ್ಲೆ ಬಂದಂತಹ ನಮ್ಮ ಶಶಿಕಲಾ ಶೆಟ್ಟಿ, ನಮ್ಮ ವಾರುಣ್ ನೇತ್ರ, ಮತ್ತೆ ಪ್ರಭು ಅಂಬಿಕಾ ಪ್ರಭು ಅವರು, ಗಾಣಿಗರು, ಜಯಂತರು ಮತ್ತು ಅನೇಕ ಹಿರಿಯರು, ನಮ್ಮ ಸಂಧ್ಯಾ ಪವಿತ್ರ ನಾಜಗರು, ಜಗದೀಶ್ ಅವರು, ಇನ್ನೂ ಅನೇಕ ಜನ ಬಂದಿದ್ದೀರಿ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ವಿಶಾಲ ಹೃದಯಕ್ಕೆ, ಒಬ್ಬ ಕೇಸರಿ ಪಡೆಯಲ್ಲಿ ಇದ್ದಂಥವರನ್ನ ಕರೆದು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ವಿಶಾಲ ಹೃದಯಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡೋಣ. ನಮ್ಮ ನರಸಿಂಹಮೂರ್ತಿ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಕೈ ಕೇಳಿ, ಜಸ್ಟಿಸ್ ಫಾರ್ ಧನ್ಯವಾದ.